ಒಂದು ಚಿಕ್ಕ ಪ್ರಶ್ನೆ. ನಾನು ನಿಮಗೆ 20 ಚಾಕ್ಲೇಟ್ಗಳನ್ನು ಕೊಟ್ಟೆ ಅಂತ ಅನ್ಕೊಳ್ಳಿ. ಆಮೇಲೆ ನಿಮಗೆ ಗೊತ್ತಾಗದಂತೆ ನಾನು ಕೆಲವು ವಾಪಸ್ ತಗೊಳ್ತೇನೆ. ಸಂಖ್ಯೆಗಳನ್ನು ಬಳಸ್ದೆ ಎಷ್ಟು ಉಳಿದಿದೆ ಅಂತ ನಿಮಗೆ ಹೇಗೆ ತಿಳಿಯುತ್ತೆ? ಹಾ, ಎಣಿಕೆ ಇಲ್ಲ, 1 2 3 ಈ ರೀತಿ ಎಣಿಸೋ ಹಾಗಿಲ್ಲ. ಅಸಾಧ್ಯ ಅಂತ ತೋರುತ್ತಲ್ವಾ? ಅದು ಕರೆಕ್ಟೇ. ನೀವು ನಂಬಿ ಬಿಡಿ, ಒಂದು ಕಾಲದಲ್ಲಿ ಮಾನವರು ಹೀಗೆ ಬದುಕ್ತಿದ್ರು. 1000 ವರ್ಷಗಳ ಹಿಂದೆ ಮಾನವರು ಬದುಕುಳಿಯಲು ಎಣಿಕೆಯ ಅಗತ್ಯವಿತ್ತು. ಪ್ರಾಣಿಗಳು ಅಥವಾ ಆಹಾರವನ್ನು ಎಣಿಸಲು ಮಾತ್ರ ಅಲ್ಲ, ಅವರು ಸಮಯವನ್ನು ಕೂಡ ಟ್ರ್ಯಾಕ್ ಮಾಡಬೇಕಾಯಿತು. ಮುಂದಿನ ಹುಣ್ಣಿಮೆ ಯಾವಾಗ ಸಂಭವಿಸುತ್ತೆ, ಋತುಗಳು ಯಾವಾಗ ಬದಲಾಗುತ್ತೆ, ನಾವು ಯಾವಾಗ ಬೆಳೆಗಳನ್ನು ಬೆಳಿಬೋದು, ಎಣಿಕೆಯು ಅವರಿಗೆ ಜೀವನವನ್ನು ಊಹಿಸಲು ಸಹಾಯ ಮಾಡ್ತಿತ್ತು. ಆದರೆ ಇಂದು ನಮ್ಮ ಬಳಿ ಸಂಖ್ಯೆಗಳಿದ್ದಾವೆ. ಅಂದು ಈ ಯಾವ ಸಂಖ್ಯೆಗಳು ಇರಲಿಲ್ಲ. ಆದ್ರಿಂದ ಅವರು ಕೆಲವು ಮಾರ್ಗಗಳನ್ನು ಆವಿಷ್ಕರಿಸಲು ಪ್ರಾರಂಭಿಸ್ತಾರೆ. ಅದರಲ್ಲಿ ಬರುವಂತಹ ಮೊದಲನೇ ವಿಧಾನ ಬಂದು ಭೌತಿಕ ವಸ್ತುಗಳನ್ನು ಬಳಸೋದು. ನಮ್ಮ ಬಳಿ ಹಸುವಿದೆ ಅಂತ ಅನ್ಕೊಳ್ಳೋಣ. ಪ್ರತಿ ಹಸುವಿಗೂ ಒಂದು ಕಡ್ಡಿಯನ್ನು ಉಲ್ಲೇಖವಾಗಿ ತಗೊಳ್ಳೋದು. ನಮ್ಮ ಬಳಿ 5 ಹಸುಗಳಿದ್ರೆ 5 ಕಡ್ಡಿಗಳನ್ನು ತಗೊಳ್ತೇವೆ. ಇದನ್ನೇ 1 to 1 ಮ್ಯಾಪಿಂಗ್ ಅಂತ ಕರೆಯೋದು. ಒಂದು ಕಡ್ಡಿ ಕಣ್ಮರೆಯಾದ್ರೆ ಒಂದು ಹಸು ಕೂಡ ಇಲ್ಲ ಅನ್ನೋ ಅರ್ಥವನ್ನ ಕೊಡುತ್ತೆ. ಸರಳ ಮತ್ತು ಚಾಣಾಕ್ಷ ವಿಧಾನ. ಆದರೆ ದೊಡ್ಡ ಸಂಖ್ಯೆಗಳಿಗಾಗಿ ಇದು ಉಪಯುಕ್ತವಾಗಿರಲಿಲ್ಲ. ನಮ್ಮ ಬಳಿ 5990 ಹಸುಗಳಿದೆ ಅಂತ ಅನ್ಕೊಳ್ಳಿ. ಅಷ್ಟು ಕಡ್ಡಿಗಳನ್ನು ಸೇರಿಸಬೇಕಿತ್ತು. ಪ್ರತಿ ಬಾರಿ ಅಷ್ಟು ಕಡ್ಡಿಗಳನ್ನು ಲೆಕ್ಕ ಇಡಬೇಕಿತ್ತು. ಆದ್ರಿಂದ ಜನರು ಹೊಸ ವಿಧಾನವನ್ನ ಪ್ರಯತ್ನಿಸ್ತಾರೆ. ಆಗ ಬರುವಂತಹ ಮತ್ತೊಂದು ವಿಧಾನ ಬಂದು ಪ್ರಮಾಣಿತ ಹೆಸರುಗಳನ್ನ ಬಳಸೋದು. ಅಂದ್ರೆ ಪ್ರತಿ ವಸ್ತುವಿಗೂ ಒಂದೊಂದು ಹೆಸರನ್ನ ಕೊಡ್ತಾ ಹೋಗೋದು, ಅಥವಾ ಶಾಬ್ದಿಕ ಧ್ವನಿಯನ್ನ ಉಲ್ಲೇಖವಾಗಿ ತಗೊಳ್ಳೋದು. ಅಂದ್ರೆ ನಾವೀಗ ಕೂಡ ಹಳ್ಳಿಗಳಲ್ಲಿ ನೋಡ್ಬೋದು, ಕೆಲವು ಕುರಿಗಳಿಗೆ ಟ್ರ್ ಅಂತನೋ ಬ್ಯಾ ಅಂತನೋ ಈ ತರ ಧ್ವನಿಯನ್ನ ಕೊಡ್ತಾ ಹೋಗ್ತೀವಲ್ವಾ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕೆಲವಷ್ಟು ಧ್ವನಿಗಳ ನಂತರ ಬೇರೆ ಯಾವ ಧ್ವನಿನೂ ಇರೋದಿಲ್ಲ, ಅಥವಾ ಅವುಗಳನ್ನು ಟ್ರ್ಯಾಕ್ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ನೀವಿಲ್ಲಿ ಕೋಷ್ಟಕದಲ್ಲಿ ABCDನ ನೋಡ್ತಿದ್ದೀರಾ. 1ಕ್ಕೆ A ಅಂತ, 2ಕ್ಕೆ B ಅಂತ ಹೇಳಿ. ಇದನ್ನು ನೋಡಿ ನೀವು ಒಂದು ತಪ್ಪು ಕಲ್ಪನೆಗೆ ಬರಬಾರ್ದು. ಅಂದರೆ ಈ ABCDE ಸಂಖ್ಯೆಗಳಿಗಿಂತ ಮುಂಚೆನೇ ಉದ್ಭವವಾಯ್ತಾ ಅನ್ನೋ ತಪ್ಪು ಕಲ್ಪನೆಗೆ ಬರಬೇಡಿ. ಇದು ಒಂದು ಉದಾಹರಣೆಗೆ ಮಾತ್ರ. ಈ ರೀತಿ ನಾವು ಈ ಕೋಷ್ಟಕದಲ್ಲಿ ನೋಡಿದಾಗ ಝೆಡ್ನ ನಂತರ ನಮಗೆ ಯಾವ ಅಕ್ಷರನೂ ಇಲ್ಲ. ಅದೇ ರೀತಿ ಅವುಗಳನ್ನ ಧ್ವನಿಯ ಮುಖಾಂತರ ನಾವು ಪ್ರತಿನಿಧಿಸೋದಾದ್ರೆ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಆದ್ರಿಂದ ಈ ವಿಧಾನ ಕೂಡ ವಿಫಲವಾಯಿತು. ಆಗ ಮಾನವರು ಮತ್ತೊಂದು ದೊಡ್ಡ ಸುಧಾರಣೆಯನ್ನ ಮಾಡ್ತಾರೆ. ಅದು ಬಂದು ಸಂಕೇತಗಳನ್ನ ಸೃಷ್ಟಿ ಮಾಡೋದು. ಅಂದ್ರೆ 1ಕ್ಕೆ ಈ ರೀತಿ ಚಿಹ್ನೆ I ಅನ್ನೋ ಚಿಹ್ನೆ, 5ಕ್ಕೆ V ಅನ್ನೋ ಚಿಹ್ನೆ, 10ಕ್ಕೆ X ಅನ್ನೋ ಚಿಹ್ನೆ. ಈ ಸಂಖ್ಯೆಗಳ ನಿಯಮವನ್ನ ಅನುಸರಿಸಲಿಕ್ಕೆ ಪ್ರಾರಂಭಿಸ್ತಾರೆ. 3 ಅಂತ ಬರೆಯೋದಾದ್ರೆ 3 ಐಗಳನ್ನ ಬರೆಯೋದು. 4ನ್ನ ಪ್ರತಿನಿಧಿಸಬೇಕು ಅಂದ್ರೆ ಈ V ಅನ್ನೋ ಚಿಹ್ನೆಯ ಎಡಬದಿಯಲ್ಲಿ I ಅನ್ನ ಬರೆಯೋದು. ಅಂದ್ರೆ ಇದು 5 - 1ಕ್ಕೆ ಸಮ. ಅದೇ ಬಲಬದಿಯಲ್ಲಿ I ಬಂದ್ರೆ 5 + 1ಕ್ಕೆ ಸಮ, ಅಂದ್ರೆ 6ಕ್ಕೆ ಸಮ. ಆದ್ರಿಂದ ಸಂಖ್ಯೆಗಳು ಹೆಚ್ಚು ರಚನಾತ್ಮಕವಾದವು. ಅಂದ್ರೆ ಅವುಗಳನ್ನ ಬರೆಯೋದಕ್ಕೆ, ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸುಲಭವಾಯಿತು. ಇದನ್ನ ನೀವು ಈ ಕೋಷ್ಟಕದಲ್ಲಿ ಕೂಡ ನೋಡ್ಬೋದು. ಇದು ವಾಸ್ತವವಾಗಿ ಯುರೋಪ್ನಲ್ಲಿ ಬಳಸಲಾಗ್ತಿದ್ದ ಸಂಖ್ಯಾ ಪದ್ಧತಿ. ನಂತರ ಇದನ್ನ ಬದಲಿಸಿದ್ದು ಬಂದು ಹಿಂದೂ ಸಂಖ್ಯಾ ಪದ್ಧತಿ. ಇದನ್ನ ರೋಮನ್ ಸಂಖ್ಯಾ ಪದ್ಧತಿ ಅಂತ ಕರೀತೇವೆ. ಇದು ಶತಮಾನಗಳ ಕಾಲ ಯುರೋಪ್ನಲ್ಲಿ ವ್ಯಾಪಕವಾಗಿ ಬಳಸಲ್ಪಡ್ತು. ಆದ್ರೆ ಈ ವಿಧಾನದಲ್ಲಿ 10,000ವನ್ನ ಬರೆಯಲು ಪ್ರಯತ್ನ ಮಾಡಿ, ಅಥವಾ ಗುಣಾಕಾರ ಮಾಡಲು ಪ್ರಯತ್ನಿಸಿ. ತುಂಬಾ ಸಂಕೀರ್ಣವಾಗಿರುತ್ತೆ. ಹೀಗಾಗಿ ಇನ್ನೂ ಇದು ಪರಿಣಾಮಕಾರಿ ಪದ್ಧತಿಯಾಗಿರಲಿಲ್ಲ. ಒಟ್ನಲ್ಲಿ ಈ ಎಲ್ಲ ವಿಧಾನಗಳಿಂದ ಮಾನವರು ಒಂದು ವಿಷಯವನ್ನಂತೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರು. ನಮಗೆ ಕೇವಲ ಚಿಹ್ನೆಗಳು ಬೇಕಾಗಿಲ್ಲ, ನಮಗೆ ಒಂದು ವ್ಯವಸ್ಥೆ ಬೇಕು ಅನ್ನೋದು. ಹೀಗೆ ಇಂದು ನಾವು ಬಳಸುವ ಆಧುನಿಕ ಮೌಖಿಕ ಮತ್ತು ಲಿಖಿತ ಸಂಖ್ಯೆಗಳ ರಚನೆ ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಕೊಳ್ಳುತ್ತೆ. ಮತ್ತು ಈ ಪ್ರಗತಿ ಪ್ರಾಚೀನ ಭಾರತದಲ್ಲಿ ಸಂಭವಿಸಿತ್ತು ಅನ್ನೋ ಪರಿಕಲ್ಪನೆ ತುಂಬಾ ಸಂತೃಪ್ತಿಯನ್ನ ತರುತ್ತೆ. ಇದಕ್ಕೆ ನಮಗೆ ಸಿಗುವಂತಹ ಕುರುಹು ಬಂದು ಯಜುರ್ವೇದ ಸಂಹಿತೆಯಂತಹ ಪ್ರಾಚೀನ ಗ್ರಂಥಗಳಲ್ಲಿ.
ಅತ್ತರ ಘಾತಗಳ ಆಧಾರದ ಮೇಲೆ ಸಂಖ್ಯೆಗಳ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ. ನಾವು ಇಂದಿಗೂ ಮೌಖಿಕವಾಗಿ ಹೇಳುವಂತಹ ರೀತಿಯೇ. ಉದಾಹರಣೆಗೆ ಅವರು ಸಂಖ್ಯೆಗಳನ್ನು ಈ ರೀತಿಯಲ್ಲಿ ಕರೀತಿದ್ರು. 1 ಅಂದರೆ ಏಕ ಅಂತ ಹೇಳಿ, 10 ಅಂದರೆ ದಶ, ಶತ ಅಥವಾ 100, 1000 ಅಥವಾ ಸಹಸ್ರ ಇತ್ಯಾದಿಗಳಂತೆ. ಇದಕ್ಕೆ ಮತ್ತೊಂದು ಪ್ರಮಾಣ ಅಂದರೆ ವೇದಿಕ್ ಮ್ಯಾಥಮೆಟಿಕ್ಸ್ ಇಂದೂ ಕೂಡ ಬಳಕೆಯಲ್ಲಿದೆ. ಅದು ಬಂದಿದ್ದು ನಮ್ಮ ಪ್ರಾಚೀನ ಗ್ರಂಥಗಳಿಂದ. ಆದ್ರಿಂದ ಇದರೊಂದಿಗೆ ಜನರು ಬಹಳ ದೊಡ್ಡ ಸಂಖ್ಯೆಗಳ ಬಗ್ಗೆ ಮಾತನಾಡತೊಡಗ್ತಾರೆ. ತದನಂತರ ಅತಿ ದೊಡ್ಡ ಆವಿಷ್ಕಾರ ಬರುತ್ತೆ. ಇಂದು ನಾವು ನಮ್ಮ ಸಂಖ್ಯೆಗಳನ್ನು ಬರೆಯುವ ವಿಧಾನ 0ಯಿಂದ 9ರವರೆಗಿನ ಅಂಕಿಗಳನ್ನು ಬಳಸೋದು ಸುಮಾರು 2000 ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಕೊಳ್ಳುತ್ತೆ. ಬಾಕ್ಶಾಲಿ ಹಸ್ತಪ್ರತಿ ಇದು 0ಯ ಆರಂಭಿಕ ಬಳಕೆಯನ್ನ ತೋರಿಸ್ತು. 0ಯ ಆರಂಭಿಕ ಬಳಕೆ ಬಂದು ಚುಕ್ಕೆಯಾಗಿತ್ತು. ಮತ್ತು ಆರ್ಯಭಟ ಭಾರತೀಯ 10 ಚಿಹ್ನೆಗಳ ವ್ಯವಸ್ಥೆಯನ್ನ ಬಳಸಿಕೊಂಡು ಸಂಪೂರ್ಣವಾಗಿ ವಿವರಿಸಿ ಮತ್ತು ವಿಸ್ತಾರವಾದ ವೈಜ್ಞಾನಿಕವಾದ ಲೆಕ್ಕಾಚಾರಗಳನ್ನು ಮಾಡಿದ ಮೊದಲ ಗಣಿತಜ್ಞ. ಇದು ಲೆಕ್ಕಾಚಾರಗಳನ್ನು ವೇಗವಾಗಿ, ಸುಲಭವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿತ್ತು. ಈ ಸಂಖ್ಯೆಗಳು ಭಾರತದಲ್ಲೇ ಉಳ್ಕೊಳ್ಳೋದಿಲ್ಲ. ಬದಲಿಗೆ ಕ್ರಿಸ್ತಶಕ 800ರ ಸುಮಾರಿಗೆ ಅವು ಅರಬ್ ಲೋಕಕ್ಕೆ ಪ್ರವಾಸ ಮಾಡುತ್ತೆ. ಅವುಗಳನ್ನ ಪರ್ಷಿಯನ್ ಗಣಿತಜ್ಞ ಅಲ್-ಖ್ವಾರಿಜ್ಮಿ ಜನಪ್ರಿಯಗೊಳಿಸ್ತಾರೆ. ಅಲ್ಲಿಂದ ಅವು ಯುರೋಪ್ಗೆ ತಲುಪುತ್ತೆ. ಇಂದು ಅಂಕಿಗಳೊಂದಿಗೆ ಲೆಕ್ಕಾಚಾರ ಮಾಡುವ ಅಲ್-ಖ್ವಾರಿಜ್ಮಿ ಅವರ ಕೃತಿಗಳು ಲ್ಯಾಟಿನ್ ಭಾಷೆಗೆ ಅನುವಾದಗೊಳ್ಳುತ್ತೆ. ಸುಮಾರು ಕ್ರಿಸ್ತಶಕ 1200ರಲ್ಲಿ ಇಟಾಲಿಯನ್ ಗಣಿತಜ್ಞ ಫಿಬೋನಾಚಿ ಯುರೋಪ್ಗೆ ಭಾರತೀಯ ಅಂಕಿಗಳನ್ನ ಅಳವಡಿಸಿಕೊಳ್ಳುವಂತೆ ಬಲವಾಗಿ ಪ್ರೇರೇಪಿಸ್ತಾರೆ ಮತ್ತು ಫಿಬೋನಾಚಿ ಅವುಗಳನ್ನ ಇನ್ನಷ್ಟು ವ್ಯಾಪಕವಾಗಿ ಹರಡಲು ಸಹಾಯ ಮಾಡ್ತಾರೆ. ಹೀಗೆ ನಿಧಾನವಾಗಿ ಇಡೀ ಜಗತ್ತಿಗೆ ಈ ಸಂಖ್ಯಾ ಪದ್ಧತಿ ಪಸರಿಸುತ್ತೆ. ಇಲ್ಲಿ ಆಸಕ್ತಿದಾಯಕ ವಿಷಯ ಏನು ಅಂದ್ರೆ, ಯುರೋಪ್ನವರು ಈ ಅಂಕಿಗಳನ್ನ ಅರಬ್ಬರಿಂದ ಕಲ್ತ್ರಲ್ವಾ, ಆದ್ರಿಂದ ಅವರು ಅದನ್ನ ಅರಬಿಕ್ ಅಂಕಿಗಳು ಅಂತ ಕರೀತಾರೆ. ಆದ್ರೆ ಅರಬ್ ಪಂಡಿತರಿಗೆ ಈಗಾಗಲೇ ತಿಳಿದಿತ್ತು ಈ ಅಂಕಿಗಳು ಭಾರತದಿಂದ ಬಂದವು ಅಂತ. ಆದ್ರಿಂದ ಅವರು ಅದನ್ನ ಹಿಂದೂ ಅಂಕಿಗಳು ಅಂತ ಕರೀತಾರೆ. ಮತ್ತು ಇಲ್ಲಿ ಹಿಂದೂ ಎಂಬ ಪದವು ಧರ್ಮವನ್ನ ಸೂಚಿಸೋದಿಲ್ಲ. ಇದು ಈ ಅಂಕಿಗಳು ಬಂದ ಪ್ರದೇಶ ಮತ್ತು ಜನರನ್ನ ಅಂದ್ರೆ ಭಾರತವನ್ನ ಮತ್ತು ಭಾರತೀಯರನ್ನ ಸೂಚಿಸ್ತದೆ. ಆದ್ರಿಂದ ಇಂದು ನಾವು ಅದನ್ನ ಇಂಡೋ ಅರೇಬಿಕ್ ಅಂಕಿಗಳು ಅಥವಾ ಇಂಡೋ ಅರೇಬಿಕ್ ಸಂಖ್ಯಾ ಪದ್ಧತಿ ಅಂತ ಕರಿತೇವೆ. ನೀವು ಇಂದು ಬರೆಯುವ 1, 2, 3 ಇತ್ಯಾದಿ ಎಂಬ ಅಂಕಿಗಳು ಯಾವಾಗ್ಲೂ ಇಂದಿನಂತಿರ್ಲಿಲ್ಲ. ಅವು ಕಾಲಕ್ರಮೇಣ ನಿಧಾನವಾಗಿ ಬದಲಾಗ್ತಾ ಬಂದವು. ಪ್ರಾಚೀನ ಲಿಪಿಗಳಿಂದ ಇಂದಿನ ಆಧುನಿಕ ಆಕಾರಗಳವರೆಗೆ ಸಾವಿರಾರು ವರ್ಷಗಳ ಪ್ರಯಾಣ ಕೇವಲ 10 ಸಂಕೇತಗಳಲ್ಲಿ ಅಡಗಿದೆ. ಆಸಕ್ತಿದಾಯಕ ಅಲ್ವಾ?